ಹಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಚಾನೆಲ್. ನಾನು ಹೋಟೆಲ್ ಸ್ಟೈಲ್ ಚಟ್ನಿ ತುಂಬ ದಿನದಿಂದ ಟ್ರೈ ಮಾಡಬೇಕು ಅಂತ ಇದ್ದೆ. ಬರೀ 5 ನಿಮಿಷದಲ್ಲಿ ನಾನು ಹೋಟೆಲ್ ಚಟ್ನಿ ಮಾಡಿದ್ದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ದೋಸೆ ಜೊತೆ ಹಾಕ್ಕೊಂಡು ತಿಂತಿದ್ರೆ ಅಂತೂ ತುಂಬ ಸಖತ್ತಾಗಿತ್ತು. ಇದಕ್ಕೆ ನಾನು ಮೇನ್ ಇಂಗ್ರೀಡಿಯೆಂಟ್ಸ್ ಏನು ಬೇಕು ಅಂತ ತೋರಿಸ್ತಿದ್ದೀನಿ. ಕಡಲೆ ಬೀಜ, ಒಂದಷ್ಟು ಕಡಲೆ ಪಪ್ಪು, ಆಮೇಲೆ ಒಂದಷ್ಟು ಹಸಿ ಕೊಬ್ಬರಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ನಾನು ನಮ್ಮ ಮನೇಲಿ ಕಮ್ಮಿ ಜನ ಇರೋದ್ರಿಂದ ನಾನು ಸ್ವಲ್ಪನೇ ತೊಗೊಂಡಿದ್ದೆ. ಕಡಲೆ ಬೀಜ ಮತ್ತು ಕಡಲೆ ಪಪ್ಪನ್ನ ಒಂದು ಬಾಣಲಿಗೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಅಂದರೆ ಒಂದು ಸ್ವಲ್ಪ 5 to 10 ಮಿನಿಟ್ಸ್ ಹಾಗೆ ಹುರ್ಕೋಬೇಕು ನೀಟಾಗೆ. ಒಂದು ಸ್ವಲ್ಪ ಫ್ರೈ ಆಗೋ ಥರ ನಿಮಗೆ ಗೊತ್ತಾಗುತ್ತೆ ಎಷ್ಟು ಮಿನಿಟ್ಸ್ ಹುರ್ಕೋಬೇಕು ಅಂತ. ನಾನು ಒಂದು 5 ನಿಮಿಷ ಹುರ್ಕೊಂಡಿದ್ದೆ. ಚೆನ್ನಾಗಿ ಫ್ರೈ ಆಗೋವರೆಗೂ ಅದು ಹುರಿದಾದ್ಮೇಲೆ ಮಿಕ್ಸಿಗೆ ಅದು ಹುರಿದಿರೋ ಕಡಲೆ ಬೀಜ ಮತ್ತು ಕಡಲೆ ಪಪ್ಪನ್ನ ಒಂದು ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ಅದನ್ನು ರುಬ್ಕೋಬೇಕು. ಆಮೇಲೆ ಹಸಿ ಕೊಬ್ಬರಿನೂ ಇರುತ್ತೆ. ಹಸಿ ಕೊಬ್ಬರಿನೂ ಒಂದಷ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಹಸಿ ಕೊಬ್ಬರಿ. ಅದಾದಮೇಲೆ ಒಂದಷ್ಟು ಉಪ್ಪು ಕೂಡ ಅಷ್ಟೇ. ನೀವು ಜಾಸ್ತಿ ಮಾಡಿಕೊಂಡ್ರೆ ಜಾಸ್ತಿ ಉಪ್ಪು ಹಾಕ್ಬೋದು, ಕಮ್ಮಿ ಮಾಡಿಕೊಂಡ್ರೆ ಕಮ್ಮಿ ಉಪ್ಪು ಹಾಕ್ಬೋದು. ನಾನು ಇಲ್ಲಿ ಕಮ್ಮಿ ಮಾಡಿರೋದ್ರಿಂದ ಸ್ವಲ್ಪ ಕಮ್ಮಿನೇ ಉಪ್ಪು ಹಾಕ್ತಾಯಿದ್ದೀನಿ. ಅದಾದಮೇಲೆ ನಿಮಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿದ್ದೀನಿ ನಾನು. ಆಮೇಲೆ ಒಂದು 2 ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, ಹಸಿ ಸ್ಮೆಲ್ ಬರಬಾರ್ದು ಅಂತ ಅಂದ್ಬಿಟ್ಟು. ಅದಾದಮೇಲೆ ನಮ್ಮ ಮನೇಲಿ ಅವತ್ತು ಮೆಣ್ಸಿನ್ಕಾಯಿ ನಂಗೆ ಸಿಗಲಿಲ್ಲ ಅಂತ ಅಂದ್ಬಿಟ್ಟು ಖಾರದ ಪುಡಿ ಹಾಕ್ತಿದ್ದೀನಿ. 2.5 ಸ್ಪೂನ್ ಹಾಕ್ತಿದ್ದೀನಿ ನಾನಿಲ್ಲಿ. 2 ಸ್ಪೂನ್ ಇಲ್ಲ 2.5 ಸ್ಪೂನ್, ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಸೊ ಖಾರ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಒಂದು 2.5 ಸ್ಪೂನ್ ಹಾಕಿದ್ದೀನಿ. ಇದೆಲ್ಲ ಹಾಕಾದ್ಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೋಬೇಕು. ಯಾಕಂದರೆ ಹಾಗೆ ಮಿಕ್ಸಿಗೆ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗೆ ಒಂದು 5 ಮಿನಿಟ್ಸ್ ನಾನು 3-4 ಟೈಮ್ಸ್ ಚೆನ್ನಾಗಿ ರುಬ್ಬಿದೆ. ಸೊ ಚಟ್ನಿ ರುಬ್ಬಾದ್ಮೇಲೆ ಈ ಥರ ಕಾಣುತ್ತೆ. ಸೊ ಇದು ಟ್ರಾನ್ಸ್ಫರ್ ಕಪ್ಪಿಗೆ ಹಾಕಿದ್ದೀನಿ. ತುಂಬ ಅಂದರೆ ತುಂಬ ಸಕ್ಕತ್ತಾಗಿ ಬಂದಿತ್ತು. ನಾನು ಇದಕ್ಕೆ ದೋಸೆ ಹಾಕ್ಕೊಂಡು ಟ್ರೈ ಮಾಡೋಣ ಅಂತಂದ್ಬಿಟ್ಟು ದೋಸೆ ಹಾಕ್ತಾಯಿದ್ದೆ. ಸಕ್ಕತ್ತಾಗಿ ಬಂತು. ದೋಸೆ ಕೂಡ ಅವತ್ತು ಏನೋ ಲಕ್ಕಿಯಾಗಿ ತುಂಬ ದೋಸೆ ಕೂಡ ಚೆನ್ನಾಗಿ ಬಂದಿತ್ತು. ಸೊ ದೋಸೆ ಜೊತೆ ಆಗಲಿ ಅಥವಾ ರೈಸ್ಗೆ ಪುಳಿಯೋಗರೆ ಅಥವಾ ಚಿತ್ರಾನ್ನ ಏನಾದರೂ ಮಾಡಿದಾಗ ಈ ಚಟ್ನಿ ಟ್ರೈ ಮಾಡಿದ್ರಂತೂ ತುಂಬ ಸಕ್ಕತ್ತಾಗಿತ್ತು. ನನಗಂತೂ ಸಕ್ಕತ್ ಇಷ್ಟ ಆಯಿತು. ತಿಂತಾನೇ ಇರಬೇಕು ಅಂತ ಅನಿಸ್ತು, ಅಷ್ಟು ಸಕ್ಕತ್ತಾಗಿತ್ತು. ಚಟ್ನಿ ಅಂತೂ ನೀವು ಟ್ರೈ ಮಾಡಲೇಬೇಕು. ಜಸ್ಟ್ ವೆರಿ ಸ್ಮಾಲ್ ಇಂಗ್ರೀಡಿಯೆಂಟ್ಸ್, ನಾನು ಜಾಸ್ತಿ ಏನು ಯೂಸ್ ಮಾಡಿಲ್ಲ. ನೀವು ನೋಡ್ದಂಗೆ ಹಸಿಮೆಣ್ಸಿನ್ಕಾಯಿ ಇಲ್ಲ ಅಂದ್ರೂ ಓಕೆ, ಖಾರದ ಪುಡಿ ಹಾಕ್ಕೋಬೋದು. ಅಷ್ಟು ಚೆನ್ನಾಗಿ ಬಂದಿತ್ತು. ಸೊ ನೀವು ಟ್ರೈ ಮಾಡಿ ಹೇಳಿ. ನಾನು ಇಂಗ್ರೀಡಿಯೆಂಟ್ಸ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹೆಂಗಿದೆ ಅಂತ ಹೇಳ್ಬಿಟ್ಟು ನೀವು ಕೂಡ ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಸ್ಟ್ ಟೈಮ್ ನನ್ನ ವೀಡಿಯೋ ಏನಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.